ಅದನ್ನ ಯಾಕೆ ಹೇಳ್ತೀರಿ ಸರ್? ಒಂದ್ಸರಿ ನಾನು ಇನ್ನೂ ಚಿಕ್ಕ ವಯಸ್ಸು ಸರ್, ಆಗ ಶೂಟಿಂಗ್ ನಡೀತಾ ಇತ್ತು ಕಂಠೀರವ ಸ್ಟುಡಿಯೋದಲ್ಲಿ. ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಇದ್ರು. ನಾನು ಇವತ್ತಿಂದ ಹೇಳ್ತಾ ಇದ್ದೀನಿ ಸರ್, ₹2 ಸಂಬಳ ನನಗೆ ಮಾಡ್ಕೊಂಡು. ಈ ಅಣ್ಣವ್ರು ಬಂದ್ಬಿಟ್ಟು ದಯಾ ಈ ಚೇರ್ ಎಲ್ಲ ಹಾಕಿದ್ರು ಸರ್. ಚೇರ್ ಹಾಕಿದಾಗ ಚೇರ್ ಖಾಲಿ ಇರಲಿಲ್ಲ. ಅಣ್ಣವ್ರು ಬಂದು ಇವರೆಲ್ಲ ಜನ ಎಲ್ಲ ಮಾಮೂಲು ಮುತ್ಕೆನ ಇದು ಮಾಡ್ಕೊಂಡು ಇಡ್ಲಿಗೆ ಕೊಡಕ್ಕೆ ತಟ್ಟೆ ಖಾಲಿ ಅಲ್ಲಿ ಇಡ್ಲಿ ಅಂತಲ್ಲ, ಎಲೆಲೆ ಕೊಡಪ್ಪ ಅಂದ್ಬಿಟ್ಟು ಎಲೆಗೆ ಇಡ್ಲಿ ಹಾಕ್ಕೊಟ್ರು ಸರ್ ಅಣ್ಣವ್ರಿಗೆ. ಅದು ಸಾಂಬಾರ್ ಸೋರ್ತಾ ಇರ್ಬೇಕಾದ್ರೆ ಅದನ್ನ ತಿಂದಾದ್ಮೇಲೆ ಈ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಸರ್ ಇವ್ರನ್ನ ನಾನು ರಿಯಲ್ ಆಗಿ ನೋಡಿರೋದು. ನಮ್ಮ ಮರ್ಯಾದೆ ಕಳೆದು ಬಿಡ್ತೀರಿ ನೀವು, ಚೇರ್ ಹಾಕ್ಯಂದು ತಿನ್ಬೇಕು. ಮುತ್ತರಾಜ್ ಅವ್ರು ಆಳ್ಗಳು ಇವರೆಲ್ಲ ಕೆಲಸ ಮಾಡೋದು ನಮ್ಮ ಮರ್ಯಾದೆ ಕೊಡಲ್ಲ ಅಂತ ಇಡ್ಲಿ ತೆಗೆದು ಎತ್ಬಿಟ್ರು ಸರ್ ಅವ್ರು ತಟ್ಟೆ ನಿಂತದ. ಆಗ ಅವ್ರೇನ್ ಮಾಡಿದ್ರು, ಕಲ್ಯಾಣ್ ಕುಮಾರ್ ಅಪ್ಪ ದೇವ್ರು ಕೊಟ್ಟಿರೋದು ನನಗೆ ಬಂದಿರೋದು ನನಗಿದ್ರಲ್ಲಿ, ನಿಮಗೆ ಬಂದಿರೋದು ನಿಮಗೆ ತಿನ್ನಿ, ನಾನೇನಿಲ್ಲ ಅಂತ ಈ ಶೂಟಿಂಗ್ ಕಟ್ಟೆ ಮೇಲೆ ಕೂತ್ಕೊಂಡು ಇಡ್ಲಿ ಎಲ್ಲ ತಿಂದ್ಬಿಟ್ಟು ಆ ಎತ್ತದ ಇಡ್ಲಿ ತಗೊಬಂದ್ಬಿಟ್ಟು ಒರೆಸ್ಬಿಟ್ಟು ನಾಯಿಗೆ ಹಾಕ್ಬಿಟ್ಟು ನಾಯಿ ತೂಬ್ರಿಸ್ಬಿಟ್ಟು ಹೇಳಿದ್ರು. ಯಾವಾಗಿದ್ದು ಇದು ನಾನು ಇನ್ನೂ ಚಿಕ್ಕ ಹುಡುಗ ಸರ್. ಆಗ ಆ ಟೈಮ್ನಲ್ಲಿ ನನಗಿನ್ನೂ ಆಗಿನ್ನೂ ಈ ನಾನೊಬ್ಬ ಕಳೆದ ಯಾವ್ದು ಇರಲ್ಲ. ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿಲಮ್ ಆಗಿದೆ ಇನ್ನೂ ಜಾಪ ಇದೆ. 12 ವರ್ಷ ಹುಡುಗ ನನಗೆ ಕೈಬಿಟ್ಟು ಆ ಶೂಟಿಂಗಲ್ಲಿ